ಇವಾಗ ಯಾವತ್ತು ಏನಪ್ಪ ಅಂತ ಮೂಗು ಅದಾವ ಏನಪ್ಪ ಅಂತ ಒಮ್ಮಕ್ಕ ಓಡಾಡುದಿಲ್ಲ. ಈಗ ಹೊಸದಾಗಿ ಬಂದಾರ ಅಂತಂದಾಗ ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ಅವ್ರ ರಾಜಕೀಯ ಅವ್ರ ತಂದೆ ಜೊತೆಗೆ ಒಳ್ಳೆ ಒಡನಾಟ ಇತ್ತು. ಸಿದ್ದರಾಮಯ್ಯನವ್ರು ಎಲ್ಲಿದ್ದಾರೋ ಅಲ್ಲಿ HY ಮೇಟಿ ಅವರು ಇದ್ರು. ಅವರು ಮೊಟ್ಟ ಮೊದಲನೇದಾಗಿ ಜನತಾದಳದಲ್ಲಿದ್ದಾಗ ಸಿದ್ದರಾಮಯ್ಯನವರ ಜೊತೆಗೆ ಅವರಿದ್ರು. ಲೋಕಸಭಾ ಎಲೆಕ್ಷನ್ ಬಂದ್ವ, ಲೋಕಸಭಾ ಎಲೆಕ್ಷನ್ ನಿಲ್ಲಪ್ಪ ನೀನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂದಾಗ ಕಣ್ಣು ಮುಚ್ಚಿ ರಾಜೀನಾಮೆ ಕೊಟ್ರು. ಯಾಕೆ ಕೊಟ್ರಿ ಏನು ಮಾತಾಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಬಾಯ ಜಿಗಿ ಅಂದ್ರು ಜಿಗಿತೀನಿ. ಪಂಚ್ ಗ್ಯಾರಂಟಿ ಕೊಟ್ಟಿದಾರ. ಆ ಗ್ಯಾರಂಟಿಗಳನ್ನ ಬಡವರಿಗೆ, ಆಶ್ರಯ ರೈತರಿಗೆ ಎಲ್ಲರಿಗೂ ಕೂಡ ದೊಡ್ಡ ಅನುಕೂಲ ಆಗೈತಿ. ಸ್ತ್ರೀ ಶಕ್ತಿ ತುಂಬಿದ್ದಾರೆ. ಕಾರ್ಯಕರ್ತರಿಗೂ ಅನುಕೂಲ ಆಗ್ಲಿ, ಕಾರ್ಯಕರ್ತರು ಮುಂದೆ ಬರ್ಲಿ. ಯಾಕಂತಂದ್ರೆ ಒಂದೇ ಅಲ್ಲ ಸೆಕೆಂಡ್ ಟೈಮ್ ಲೀಡರ್ಸ್ ಬೆಳಿಬೇಕು ಅನ್ನುವಂತ ಉದ್ದೇಶದಿಂದ ಅವ್ರು ಏನಪ್ಪ ಅಂತಂದ್ರೆ ಇದಕ್ಕೊಂದ್ ಕೆಟ್ಟ ತೆರೆ ಮರೆ ಕಾಯಕಟ್ಟಿ ಕೆಲಸ ಮಾಡ್ತಾ ಇದ್ರು. ಕಾಂಗ್ರೆಸ್ ನಮಗ ಜಾಗ ಕೊಟ್ಟಾರ, ಮನಿ ಕಟ್ಸಿ ಕೊಟ್ಟಾರ. ನಾವು ಏನೈತಿ ಅದಕ್ಕ ಹಾಕೋರ್ ಚಲೋ ಅದಾನ್ರಿ, ಸಣ್ಣ ವಯಸ್ಸು ಐತಿ ಮಾಡ್ದಾನ ಕೆಲಸ. ಸಿದ್ದರಾಮಯ್ಯನವ್ರು ಎಲ್ಲಿದ್ದಾರೋ ಅಲ್ಲಿ HY ಮೇಟಿ ಅವರಿದ್ರು. ಅವರು ಮೊಟ್ಟ ಮೊದಲನೇದಾಗಿ ಜನತಾದಳದಲ್ಲಿದ್ದಾಗ ಸಿದ್ದರಾಮಯ್ಯನವ್ರ ಜೊತೆಗೆ ಅವರಿದ್ರು. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ JH ಪಟೇಲ್ ಕ್ಯಾಬಿನೆಟ್ದಲ್ಲಿ ಅವರು ಅರಣ್ಯ ಸಚಿವರಾಗಿದ್ರು. ಆ ದೇವೇಗೌಡರಿಗೆ ಪೀರಿಯಡ್ನಾಗೂ ಅರಣ್ಯ ಸಚಿವರಾಗಿದ್ರು. ಆ ಟೈಮ್ನಲ್ಲಿ ಲೋಕಸಭಾ ಎಲೆಕ್ಷನ್ ಬಂದ್ವ, ಲೋಕಸಭಾ ಎಲೆಕ್ಷನ್ ನಿಲ್ಲಪ್ಪ ನೀನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂದಾಗ ಕಣ್ಣು ಮುಚ್ಚಿ ರಾಜೀನಾಮೆ ಕೊಟ್ರು. ಯಾಕೆ ಕೊಟ್ರಿ ಏನು ಮಾತಾಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಬಾಯ ಜಿಗಿ ಅಂದ್ರು ಜಿಗಿತೀನಿ, ಅದಕ್ಕೆ ರಾಜೀನಾಮೆ ಕೊಡ ಅಂದ್ರು ಕೊಟ್ಟೆ. ಮುಂದೆ ನಾ ಈಗ MP ಎಲೆಕ್ಷನ್ ನಿಲ್ತೇನೆ, ಆರಿಸಿ ಬರ್ತೇನೆ ಅಂತಂದ್ರೆ ಅದೇ ಪ್ರಕಾರ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಆದೇಶ ಪಾಲಿಸಿ MP ಆಗಿನೂ ಆರಿಸಿ ಬಂದ್ರು ಅವರು. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಮುಂದೆ ಕಾಂಗ್ರೆಸ್ಸಿಗೆ ಬಂದರು. ಅವ್ರ ಜೊತೆಗೆ ಇವರು ಕಾಂಗ್ರೆಸ್ಸಿಗೆ ಬಂದರು. ಏನು ಬ್ಲೈಂಡ್ ಆಗಿ ಏನು ವಿಚಾರ ಮಾಡ್ಲಾರ್ದನ ಅವ್ರು ಎಲ್ಲಿ ಹೆಜ್ಜೆ ಇಡ್ತಾರ ಅವ್ರ ಹೆಜ್ಜೆ ಒಳಗೆ ಹೆಜ್ಜೆ ಇಟ್ಕೊಂಡೇ ಬಂದರು. ಆ ಉದ್ದೇಶದಿಂದ ನಾವು ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸ್ತೇವೆ. ಪಂಚ್ ಗ್ಯಾರಂಟಿ ಕೊಟ್ಟಿದಾರ. ಆ ಗ್ಯಾರಂಟಿಗಳನ್ನ ಬಡವರಿಗೆ, ಆಶ್ರಯ ರೈತರಿಗೆ ಎಲ್ಲರಿಗೂ ಕೂಡ ದೊಡ್ಡ ಅನುಕೂಲ ಆಗೈತಿ. ಸ್ತ್ರೀ ಶಕ್ತಿ ತುಂಬಿದ್ದಾರೆ. ಸ್ತ್ರೀಯರು ಸ್ವತಂತ್ರರಾಗಿದ್ದಾರೆ. ಅವ್ರಿಗೆ ಆರ್ಥಿಕ ಬಲ ತುಂಬಿದ್ದಾರೆ. ಆ ಉದ್ದೇಶಕ್ಕೆ ಸಿದ್ದರಾಮಯ್ಯನವ್ರನ್ನ ನಾವು ಬೆಂಬಲಿಸ್ತೇವೆ. HY ಮೇಟಿ ಅವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇತ್ತು. ಈಗ ಅವ್ರ ಮಗ ಬರ್ತಿದ್ದಾರೆ, ಮೊದಲನೇ ಬಾರಿಗೆ ನಿಲ್ತಿದ್ದಾರೆ. ಅವ್ರ ಮಗ ಇನ್ನು ಯುವಕ. ಏನ್ ಹೇಳಕ್ ಇಷ್ಟಪಡ್ತೀರಿ? ಇವಾಗ ಯಾವತ್ತು ಏನಪ್ಪ ಅಂತ ಮೂಗು ಅದಾವ ಏನಪ್ಪ ಅಂತ ಒಮ್ಮಕ್ಕ ಓಡಾಡುದಿಲ್ಲ. ಈಗ ಹೊಸದಾಗಿ ಬಂದಾರ ಅಂತಂದಾಗ ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ಅವ್ರ ರಾಜಕೀಯ ಅವ್ರ ತಂದೆಯ ಜೊತೆಗೆ ಒಳ್ಳೆ ಒಡನಾಟ ಇತ್ತು. ಅವರು ಮುಂಚೂಣಿ ಘಟಕಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ಭಾಗದ ಜನರೊಂದಿಗೆ ಮುಂಚೂಣಿ ಘಟಕದಲ್ಲಿ ಇದ್ಕೊಂಡು ಕೆಲಸ ಮಾಡಿದ್ದಾರೆ. ಬಟ್ ಅವ್ರ ತಂದೆ ಇರೋದ್ರಿಂದ ಏನಪ್ಪ ಅಂತಂದ್ರೆ ಕಾರ್ಯಕರ್ತರಿಗೂ ಅನುಕೂಲ ಆಗಲಿ, ಕಾರ್ಯಕರ್ತರು ಮುಂದೆ ಬರಲಿ. ಯಾಕಂತಂದ್ರೆ ಒಂದೇ ಅಲ್ಲ ಸೆಕೆಂಡ್ ಟೈಮ್ ಲೀಡರ್ಸ್ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರು ಏನಪ್ಪ ಅಂತಂದ್ರೆ ಇದಕ್ಕೊಂದು ಕೆಟ್ಟ ತೆರೆ ಮರೆ ಕಾಯಕಟ್ಟಿ ಕೆಲಸ ಮಾಡ್ತಾ ಇದ್ರು. ಈಗ ಅನಿವಾರ್ಯವಾಗಿ ಏನಪ್ಪ ಅಂತಂದ್ರೆ ಅವರು ನಿಧನ ಹೋಗಿಬಿಟ್ರು. ಯಾರೂ ಈ ರೀತಿ ನಮ್ಮ ಭಾಗದ ಜನರು ಏನಪ್ಪ ಅಂತ ಈ ರೀತಿ ಮಧ್ಯಂತರ ಚುನಾವಣೆ ಆಕತಿ ಅನ್ನುವಂಥ ಯಾರೂ ಭರವಸೆ ಇಟ್ಕೊಂಡಿದ್ದಿಲ್ಲ. ಅದು ಅಕಾಲಿಕ ಮರಣ ಆಗಿಬಿಡ್ತೀವಿ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಇಂಥ ನಾಯಕರು ಇರಬೇಕು ಅನ್ನುವಂಥ ಒಂದು ವಿಚಾರಕ್ಕಾಗಿ ಎಲ್ಲ ಸಮುದಾಯ ವರ್ಗದವರು, ನಾವು ಯಾವುದು ಜಾತಿ ಇದು ಅಂತೂ ಪ್ರಶ್ನೆ ಅಲ್ಲ, ಎಲ್ಲ ಮೇಲ್ವರ್ಗದವರಲ್ಲಿ ಕೆಳವರ್ಗದಿಂದ ಎಲ್ಲ ವರ್ಗದವರು ಏನಪ್ಪ ಅಂತಂದ್ರೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅಭಯ ಹಸ್ತ ನೀಡಿದ್ದಾರೆ. ಅವ್ರು ನಾವು ಗೆಲ್ಲಿಸ್ತೀವಿ, ನೀವೇನಪ್ಪ ಅಂತ ವಿಚಾರ ಮಾಡ್ರಿ ಅನ್ನುವಂಥ ನಮಗೆಲ್ಲ ನಾವು ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಆ ರೀತಿಯಾದಂಥ ಅವ್ರು ತಮ್ಮ ಇವನು ಏನಪ್ಪ ಅಂತಂದ್ರೆ ವಾಗ್ದಾನ ಮಾಡಿದ್ದಾರೆ. ಪ್ರಚಾರನೂ ಮಾಡ್ತೀವಿ ನಾವು, ನೀವೇನಪ್ಪ ಅಂತ ಬರಬೇಡ್ರಿ, ನಮ್ಗೇನಪ್ಪ ಅಂತ ಗುರುತಿದೆ ನಾವು ಹಾಕ್ತೀವಿ ಅನ್ನುವಂಥ ಒಂದು ವಿಚಾರದಲ್ಲಿದ್ದಾರೆ ಎಲ್ಲ ಮತದಾರರು ನಮ್ಮ ಬಾಗಲಕೋಟೆ ಮತಕ್ಷೇತ್ರದವರು. ನಮಸ್ಕಾರ ರೀ. ಯಾರು ಗೆಲ್ಬೋದು ಸರಿ ಬಾಗಲಕೋಟೆ? ಕಾಂಗ್ರೆಸ್ ಗೆಲ್ಬೇಕು, ಗೆಲ್ಲುತ್ತಂಬುದು ಒಂದು ನಮ್ಗೆ ಆಸೆ ಜಾಸ್ತಿ ಇದ್ದಾರೆ. ಕಾಂಗ್ರೆಸ್ ಗೆಲ್ಬೇಕು. ಯಾಕೆಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆ ಕೊಟ್ಟಿದೆ. ಪ್ರತಿಯೊಂದು ಮನೆಗೂ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿಸಿ, ಮತ್ತು ಬಸ್ಸಿನ ಸೌಕರ್ಯ, ಮತ್ತು 10 kg ಅಕ್ಕಿ, ಎಲ್ಲ 5 ಗ್ಯಾರಂಟಿ. ಮತ್ತು ವಿದ್ಯಾರ್ಥಿಗಳಿಗೂ 3,000 ರೂಪಾಯಿ ಇದನ್ನು ಕೊಡೋಕಚ್ಚಿದೆ, ಯುವ ನಿಧಿ ಕೊಡೋಕಚ್ಚಿದೆ. ಹಾಗಾಗಿ ಅದು ನೋಡಿ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಹೋಗಿ ಸರ್ವೆ ಮಾಡಿದ ಪ್ರಕಾರ ನೋಡಿದಪ್ಪ ಅಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಾಯ್ತು ಎಲ್ಲರಾಯ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಬರೋಕೆ ಅಂತ ಹೇಳ್ತಾರೆ. ಈಗ HY ಮೇಟಿ ಅವರಿದ್ರು, ಅವರ ಸಾವಿನ ನಂತರ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮತ್ತು ಈಗ ಇತ್ತಿತ್ತಲಾಗಿ ಬಂದಿದ್ದೈತೆ ಸಲ ಯಾರು ಅವ್ರ ಮನೆಗೆ ಯಾರು ಇದಾಗಿರ್ತಾರೆ ಅವ್ರ ಮನೆಯವರೇ ಕೊಡ್ಬೇಕಂಬುದು ಐತೆ. ಅದೇ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ಯಾರ ಉಮೇಶ್ ಮೇಟಿ ಅವರು. ಹಾಗಾಗಿ ಅವರು ಗೆಲ್ತಾರ. ಉಮೇಶ್ ಮೇಟಿ ಒಳ್ಳೆ ವ್ಯಕ್ತಿ ಅಂತ ಕೆಲಸ ಮಾಡ್ತಾರಂತ ನಮ್ಗೆ ಆಸೆ ಸರ್. ನಾವು ಇಲ್ಲರಲ್ಲ ಬೇರೆಯವರು ಗೆಲ್ಲೋದೊಂದು 100% ಸರ್. ಹೆಂಗಿದೆ ಬಾಗಲಕೋಟೆ? ಯಾರು ಗೆಲ್ತಾರೆ? ಕಾಂಗ್ರೆಸ್ ರೀ. ಕಾಂಗ್ರೆಸ್ ಗೆಲ್ತಾರೆ. ಯಾಕೆ ಗೆಲ್ಬೇಕಂದ್ರಿ ಅವ್ರು ಏನೈತಿ ಮೊದಲಿದ್ದ ಕಾಂಗ್ರೆಸ್ ಬಂದ್ರಿ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಗೆಲ್ಬೇಕು? ನಮಗೆ ಜಾಗ ಕೊಟ್ಟಾರ, ಮನಿ ಕಟ್ಸಿ ಕೊಟ್ಟಾರ. ನಾವು ಏನೈತಿ ಅದಕ್ಕೆ ಹಾಕೋರ್ರಿ.
100 ಕಾಂಗ್ರೆಸ್ ಗೆಲ್ತದೆ. ಗೆಲ್ತತಿ. ಮೇಟಿ ಸಾಹೇಬ್ರ ಮಗ ಹೆಂಗೆ ಕ್ಯಾಂಡಿಡೇಟ್ ಹೆಂಗದ್ರ? ಚಲೋ ಅದಾನ್ರಿ, ಚಲೋ ಅದಾರ್ರಿ. ಸಣ್ಣ ವಯಸ್ಸು ಐತಿ, ಮಾಡ್ದಾನ ಕೆಲಸ. ಮೇಟಿ ಸಾಹೇಬ್ರು ಮಾಡಿದಾರೆ ಇಲ್ರಿ ಕೆಲಸ? ಮಾಡ್ಯಾರಲ್ರಿ, ಮಾಡ್ಯಾರ್ರಿ. ಪಕ್ಕ 100 ಗೆಲ್ಲದ. 100 ಬಾಗಲಕೋಟೆ ಬೈ ಎಲೆಕ್ಷನ್ ಯಾರು ಗೆಲ್ಬೋದ್ರಿ ಈ ಸಲ? ಅವಾಗ ಗೆದ್ದನ್ರಿ, ನಮ್ಗೆ ಗೊತ್ತಿಲ್ರಿ. ಕಾಂಗ್ರೆಸ್ ಗೆಲ್ಬೋದಾ ಬಿಜೆಪಿ ಗೆಲ್ಬೋದಾ? ಎರಡೂ ಇದಾವ ರೀ. ಫೈಟ್ ಇದಾವ. ಏನ್ ಹಾಕದ್ರಿ ನಮ್ಗೆ ಹೆಂಗ್ ಗೊತ್ತ್ರಿ? ಗೊತ್ತಾಗಂಗಿಲ್ಲ. ಅದಿಂದ ವಾತಾವರಣ ಹೆಂಗೈತೆ? ವಾತಾವರಣ ಹೆಂಗೆ ಅದ್ರಿ, ಭಾವ ಪರಿಚಯ ಅವು ಬರ್ತಾವ, ಎರಡು ಕಲೋದು. 2 ಸಲ ಅದಾವ.